ಜಗತ್ತಿನಲ್ಲಿ ಒಂದೇ ರೀತಿಯ 7 ಜನರಿರುತ್ತಾರೆ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಇವರ ಗುಣ ಬೇರೆಯಾಗಿದ್ದರೂ ನೋಡಲು ಒಂದೇ ರೀತಿ ಕಾಣುತ್ತಾರೆ. ಸಿನಿಮಾರಂಗದಲ್ಲೂ ಕೂಡ ನೋಡಲು ಒಂದೇ ರೀತಿ ಕಾಣುವ ಹಲವು ನಟನಟಿಯರಿದ್ದಾರೆ. ಒಬ್ಬರು ಮತ್ತೊಬ್ಬರಂತೆ ಕಾಣುವವರ ಸೆಲೆಬ್ರಿಟಿಗಳ ಪಟ್ಟಿ ದೊಡ್ಡದಿದ್ದು ಅವರ ಹೋಲಿಕೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಇಲ್ಲಿ ನೋಡಲು ಸೇಮ್ ಟು ಸೇಮ್ ಒಂದೇ ರೀತಿ ಕಾಣುವ ಕನ್ನಡದ ನಟರ ಪಟ್ಟಿಯನ್ನು ನೀಡಲಾಗಿದೆ. ವಸಿಷ್ಠ ಸಿಂಹ. ಅರುಣ್ ಹೆಗ್ಡೆ ತಮ್ಮ ವಿಶಿಷ್ಟ ಧ್ವನಿಯಿಂದಲೇ ಸ್ಯಾಂಡಲ್ವುಡ್ನಲ್ಲಿ ಛಾಪು ಮೂಡಿಸಿರುವ ವಸಿಷ್ಠ ಸಿಂಹ ಅವರನ್ನು ಹೋಲುವ ನಟರೊಬ್ಬರು ಕನ್ನಡ ಕಿರುತೆರೆಯಲ್ಲಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಪುಣ್ಯವತಿ ಧಾರಾವಾಹಿಯ ನಟ ಅರುಣ್ ಹೆಗ್ಡೆ ಸೇಮ್ ಟು ಸೇಮ್ ವಸಿಷ್ಠ ಸಿಂಹ ರೀತಿಯೇ ಕಾಣಿಸುತ್ತಾರೆ. ಇವರಿಬ್ಬರಿಗೂ ಬಹಳ ಸಾಮ್ಯತೆ ಇದೆ. ವಿಜಯ್ ಪ್ರಕಾಶ್, ಶಾನ್. ಕನ್ನಡದ ಜನಪ್ರಿಯ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಬಾಲಿವುಡ್ ಗಾಯಕ ಶಾನ್ ಒಂದೇ ತರಹ ಕಾಣಿಸುತ್ತಾರೆ. ಇವರಿಬ್ಬರ ಹೇರ್ ಸ್ಟೈಲ್, ಲುಕ್, ಡ್ರೆಸ್ಸಿಂಗ್ ಸ್ಟೈಲ್ ಸ್ವಲ್ಪ ಒಂದೇ ರೀತಿಯಲ್ಲಿದ್ದು ನೋಡಲು ಒಂದೇ ರೀತಿಯಲ್ಲಿ ಕಾಣಿಸುತ್ತಾರೆ. ಅಭಿಷೇಕ್ ಶ್ರೀಕಾಂತ್ ಸೂರ್ಯ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ವಧು ಸೀರಿಯಲ್ನಲ್ಲಿ ನಾಯಕನಾಗಿ ನಟಿಸುತ್ತಿರುವ ಅಭಿಷೇಕ್ ಶ್ರೀಕಾಂತ್ ಅವರ ಸ್ಟೈಲ್, ಲುಕ್ ಕಾಲಿವುಡ್ ನಟ ಸೂರ್ಯ ಅವರ ರೀತಿಯೇ ಇದೆ. ಇವರು ನೋಡಲು ಸೂರ್ಯ ಅವರ ರೀತಿಯೇ ಕಾಣಿಸುತ್ತಾರೆ. ಅಭಿಷೇಕ್ ವಧು ಸೀರಿಯಲ್ಗೂ ಮುನ್ನ ಲಕ್ಷಣ ಸೀರಿಯಲ್ನಲ್ಲಿ ಮೌರ್ಯ ಪಾತ್ರದ ಮೂಲಕ ಗಮನ ಸೆಳೆದಿದ್ದರು. ರಾನಂ ಗೌಡ ಶ್ರೀಮುರಳಿ. ಕಮಲಿ ಕನ್ಯದಾನ ಅಮೃತಧಾರೆ ಧಾರಾವಾಹಿ ಖ್ಯಾತಿಯ ನಟ ರಾನಂ ಗೌಡ ಕೂಡ ಸ್ಯಾಂಡಲ್ವುಡ್ ನಟರೊಬ್ಬರನ್ನು ಹೋಲುತ್ತಾರೆ. ಹೌದು, ರಾನಂ ಅವರು ಚಂದನವನದ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರ ಹಾಗೆಯೇ ಕಾಣಿಸುತ್ತಾರೆ. ಇವರಿಬ್ಬರ ಲುಕ್ನಲ್ಲಿ ಸಾಕಷ್ಟು ಸಾಮ್ಯತೆಯಿದೆ ಎನ್ನಬಹುದು. ಅರವಿಂದ್ ಕೆ. ಪಿ. ಸುನೀಲ್ ರಾವ್. ಬಿಗ್ ಬಾಸ್ ಖ್ಯಾತಿಯ ಅರವಿಂದ್ ಕೆ. ಪಿ ಅವರು ಒಂದು ಆಂಗಲ್ನಲ್ಲಿ ಸ್ಯಾಂಡಲ್ವುಡ್ ನಟ ಗಾಯಕ ಸುನೀಲ್ ರಾವ್ ಅವರನ್ನು ಹೋಲುತ್ತಾರೆ. ವೃತ್ತಿಯಲ್ಲಿ ಬೈಕರ್ ಆಗಿರುವ ಅರವಿಂದ್ ಕೆ. ಪಿ ಸಿನಿಮಾರಂಗಕ್ಕೂ ಎಂಟ್ರಿ ಕೊಟ್ಟಿದ್ದರು. ಇವರು ಅರ್ಧಂಬರ್ಧ ಎಂಬ ಪ್ರೇಮಕತೆ ಹೊಂದಿರುವ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಸಾಧು ಕೋಕಿಲ. ಜಾನಿ ಲಿವರ್. ತಮ್ಮ ಅದ್ಭುತ ಹಾಸ್ಯ ನಟನೆಯಿಂದ ಕನ್ನಡ ಸಿನಿಮಾರಂಗದಲ್ಲಿ ಕಾಮಿಡಿ ಕಿಂಗ್ ಎಂದೇ ಗುರುತಿಸಿಕೊಂಡಿರುವ ಸಾಧು ಕೋಕಿಲ ಬಹುಮುಖ ಪ್ರತಿಭೆ. ಸಾಧು ಕೋಕಿಲ ಅವರು ನೋಡಲು ಸೇಮ್ ಟು ಸೇಮ್ ಬಾಲಿವುಡ್ ನಟ ಜಾನಿ ಲಿವರ್ ಅವರನ್ನು ಹೋಲುತ್ತಾರೆ.